ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಂದು ಯುಗಾದಿ. ಅಟ್ಲೀಸ್ಟ್ ಇವತ್ತಿನಿಂದ ನಾನು ಒಂಚೂರು ಸ್ಟ್ರಿಕ್ಟ್ ಆಗಿರೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಹೊಸ ವರ್ಷ ಆಗಿರೋದ್ರಿಂದ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದೊಂದೇ ಚೇಂಜ್ ಮಾಡ್ಕೊಂಡು ಬಂದಿದ್ದೀನಿ ಆ್ಯಂಡ್ ಇದು ಮಾಡ್ತೀನಿ ಅನ್ನೋ ಹೋಪ್ ಐತೆ ನನಗೆ. ಆ್ಯಂಡ್ ನಾಡಿನ ಸಮಸ್ತ ಜನರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನಿವಾಗ ಒಂದು 2-3 ಕ್ಲಿಪ್ಸ್ ಆಗಲೇ ತೆಗೆದಿಟ್ಕೊಂಡಿದ್ದೀನಿ. ಅದನ್ನೆಲ್ಲ ನೋಡ್ಕೊಂಬನ್ನಿ. ಆ್ಯಂಡ್ ದೇವಸ್ಥಾನಕ್ಕೆ ಹೋಗಿರೋದು ನಾನು ಅದರಲ್ಲೇ ಶೇರ್ ಮಾಡಿರ್ತೀನಿ. ಎಲ್ಲದನ್ನು ನೋಡ್ಕೊಂಡು ಬನ್ನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮಿಂದಲೇ ನಾನು ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹೇಳಮ್ಮ ಎಲ್ಲರಿಗೂ ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಸೊ ಇವಾಗ ಬೇವು ಬೆಲ್ಲ ತಿನ್ನಿಸ್ಬೇಕು ಆ ಟೈಮು. ಸೊ ಒಂದು ನಿಮಿಷ ವಿಡಿಯೋನ ಪಾಸ್ ಮಾಡಿ ಬರ್ತೀನಿ. ಹ್ಯಾಪಿ ಯುಗಾದಿ. ತಿನ್ಬೇಕು ಅಗ್ಬಿಡು ಏನಾಗಲ್ಲ. ಸೊ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡು, ಸಿಡ್ಕಬೇಡ. ಯಾವಾಗ ಮಕ್ಕ ಒಂಥರ ಮಾಡ್ಕೊಂಡಿರ್ಬೇಡ ಯಾವಾಗ. ಗೊತ್ತಾಯ್ತಾ? ಎಷ್ಟ ಒಂದ್ ಎಲೆ ಹಾಕಿ ಇದು ಮಾಡ್ಬೇಕು. ನಿಮ್ಮ ಜೀವನದಲ್ಲಿ ಯಾವಾಗೂ ಸಿಹಿ ಆಗಿರ್ಲಿ ಅಂತ ಸಿಹಿ ಜಾಸ್ತಿ ಆಗ್ತಿದೆ ನೋಡಿ. ತಿಂತಿರೋದು ಇಲ್ಲ, ಅದು ಒಂಚೂರು ಕೈ ಇರುತ್ತೆ, ಅಲ್ಲೇ ಸೈಡಿಗೆ ಇಟ್ಬಿಡಿ. ಆ್ಯಂಡ್ ನಮ್ಮ ದೇವ್ರು ನೋಡಿ. ತಿನ್ಬಿಡು. ಈ ಥರ ಪೂಜೆ ಎಲ್ಲ ಆಗಿತ್ತು. ನಿನ್ನೆನೇ ಎಲ್ಲ ಕಟ್ಟಿದ್ದೆ, ಎಲ್ಲ ಮಾಡಿದ್ದೆ ನಾನು ಆಗಲೇ. ಆ್ಯಂಡ್ ಇದು ನೋಡಿ, ಬೇವು ಬೆಲ್ಲ ನಿಮ್ಮ ಬಾಳಲ್ಲಿ ಸಿಹಿ ಎಷ್ಟಿರುತ್ತೆ ಅಷ್ಟು ಕಹಿನೂ ಇರುತ್ತೆ. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಕ್ಕೆ ಸೊ ಬೇವು ಬೆಲ್ಲ. ಆ್ಯಂಡ್ ಅದಾದಮೇಲೆ ನನ್ನ ಮಗ ಮಾವಿನಕಾಯಿ ಅದೆಲ್ಲೋ ಇಟ್ಬಿಟ್ಟಿದ್ದಾನೆ. ಆ್ಯಂಡ್ ನಮ್ಮ ರಾಘವೇಂದ್ರ ಸ್ವಾಮಿ ಈಸ್ ಹಿಯರ್. ನಾನು ಮೇನ್ ಗೇಟ್ಗೆ ಈ ಥರ ನಾನು ಕಟ್ಟಿದ್ದೆ. ಎಷ್ಟು ಸಖತ್ತಾಗಿ ಕಾಣಿಸ್ತಿತ್ತು ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೇಟ್ಗೆ ಹಾಕಿದ್ದೆ. ಆ್ಯಂಡ್ ಅದಾದಮೇಲೆ ಹ್ಯಾಪಿ ಯುಗಾದಿ. ಸೊ ಈ ಕಲರ್ ಹಾಕೋಕ್ಕೆ ಟೈಮ್ ಇರಲಿಲ್ಲ ನನಗೆ, ಅದಕ್ಕೆ ಕಲರ್ ಹಾಕಲಿಲ್ಲ ನಾನು. ಇಷ್ಟೇ. ಸೊ ಇವತ್ತು ಗುರುವಾರ, ಹೊಸ ವರ್ಷ ಆಗಿರೋದ್ರಿಂದ ನಾವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದಿದ್ದೀವಿ. ರಶ್ ನೋಡ್ರಿ, ಎಷ್ಟೊಂದು ರಶ್ ಆಯ್ತು. ಓಕೆ, ದರ್ಶನ ಮಾಡ್ಕೊಂಡು ಹೋಗೋಣ. ಸೊ ನಾವು ಅಲ್ಲಿಂದ ಕೇಳಿಸಲ್ಲ ಅನಿಸುತ್ತೆ, ವಾಯ್ಸ್ ಓವರ್ ಕೊಟ್ಬಿಡ್ತೀನಿ. ಅಲ್ಲಿಂದ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬಂದಿರೋದು. ಕ್ಯೂ ಮಾತ್ರ ಇಷ್ಟು ದೊಡ್ಡದೈತೆ. ನಾನು ಎಡೆಗೆ ಅಂತ ಹೇಳ್ಬಿಟ್ಟು ಒಬ್ಬಟ್ಟಿನ ಸಾರು ಮಾಡಿದ್ದೀನಿ. ಆಮೇಲೆ ಇಲ್ಲಿ ರೈಸ್ ಮಾಡಿದ್ದೀನಿ. ಇಲ್ಲಿ ಹೂರ್ಣ, ಇದು ಕಣ್ಕ ಎಲ್ಲ ರೆಡಿ ಐತೆ. ಸೊ ಇವಾಗ ಒಬ್ಬಟ್ಟು ತಟ್ಟಬೇಕು. ಬೇಗ ತಟ್ಟಿ ಕೊಟ್ಬಿಡೋಣ ಇರಿ. ಈವ್ನಿಂಗ್ ಟೈಮಲ್ಲಿ ಇಲ್ಲಿ ವಾಕ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಫೀಲ್ಡು ಎಷ್ಟು ದೊಡ್ಡದೈತೆ ಅಂದರೆ ಸಿಕ್ಕಾಪಟ್ಟೆ ದೊಡ್ಡದೈತೆ. ಸೈಕಲ್ ಆಡೋರು ಆಡ್ತಿದ್ದಾರೆ. ಇದು ಆ್ಯಕ್ಚುಲಿ ಸ್ಕೂಲು, ಸರ್ವೋದಯ ಸ್ಕೂಲು. ಸೊ ಎಷ್ಟೊಂದು ಜನ ಆಡ್ತಿದ್ದಾರೆ. ಮೋಡ ಆಗ್ತಾ ಐತೆ. Put some more water. Put something. ಹಸು ಅಷ್ಟೇ. ಯಾವತ್ತೂ ಸ್ಪೀಡ್ ಹೋಗ್ಬಾರ್ದು.
ನಾವಿಲ್ಲಿ ದಾವಣಗೆರೆ ಬೆಣ್ಣೆ ದೋಸೆಗೆ ಬಂದಿದ್ದೀವಿ. ಬಂದ್ಬಿಟ್ಟು ಬೇಗ ಬೇಗ ತಿನ್ಕೊಂಡು ಹೋಗೋಣ ಅಂತೇಳಿ. ಸೊ ಇದು ಬಂದು ನೆಕ್ಸ್ಟ್ ಡೇ ವ್ಲಾಗ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಿನ್ನೆ ವ್ಲಾಗ್ನ ಎಂಡ್ ಮಾಡಿ ತಿರ್ಗಾ ಇವಾಗ ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಯುಗಾದಿ ವ್ಲಾಗ್ ಅಪ್ಲೋಡ್ ಆಗಿರುತ್ತೆ, ಚೆಕ್ಔಟ್ ಮಾಡ್ಕೊಂಬನ್ನಿ. ಆ್ಯಂಡ್ ನಿನ್ನೆ ಯುಗಾದಿ ಇತ್ತು. ಸೊ ಅದಾದಮೇಲೆ ಮೊನ್ನೆ ಯುಗಾದಿ ಇತ್ತು, ನಿನ್ನೆ ಹೊಸ್ತಡಕ್ಕೂ ಇತ್ತು. ಅದಾದಮೇಲೆ ಇವತ್ತು ಬಂದು ಸ್ಯಾಟರ್ಡೆ. ಸೊ ಸ್ಯಾಟರ್ಡೆ ಮನೆ ದೇವ್ರಿಗೆ ಹೋಗ್ಬರೋಣ ಅಂತ ಹೊರಟಿದ್ದೀವಿ. ಮನೆ ದೇವ್ರಿಗೆ ಹೋಗ್ಬಿಟ್ಟು ಇಟ್ಸ್ ಓಕೆ, ಕ್ರೌಡ್ ಇದ್ದೇ ಇರುತ್ತೆ, ಎಲ್ಲ ದೇವಸ್ಥಾನದಲ್ಲೂ ಕ್ರೌಡ್ ಇರುತ್ತೆ. ಯಾಕೆ ಅಂತಂದರೆ ನಿನ್ನೆ ಎಲ್ಲರೂ ಹೊಸ್ತಡಕ್ಕೆ ಮಾಡಿರ್ತಾರೆ. ಸೊ ಹೊಸ್ತಡಕ್ಕೆ ದಿನ ಯಾರೂ ದೇವಸ್ಥಾನಕ್ಕೆ ಹೋಗಲ್ಲ. ಹಂಗಾಗಿ ನಿನ್ನೆ ನಾವು ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಹಂಗಂತೇಳಿ ನಾವು ತಿಂದಿದ್ದೀವಿ ಅಂತ ಅಲ್ಲ, ನಾವು ತಿನ್ನಲ್ಲ, ನಾವು ವೆಜ್ಜು. ಬಟ್ ನಿನ್ನೆ ನಮ್ಗೆ ಆಗಿರಲಿಲ್ಲ, ಟೈಮ್ ಸಿಕ್ಕಿಲ್ಲ ಅಂತ ನಿನ್ನೆ ಹೋಗಲಿಲ್ಲ ದೇವಸ್ಥಾನಕ್ಕೆ. ಸೊ ಅದಕ್ಕೋಸ್ಕರ ಇವತ್ತು ಹೋಗ್ತಿದ್ದೀವಿ. ನೋಡ್ಕೊಂಬಿಟ್ಟು ಬನ್ನಿ ಈ ಬ್ಲಾಗ್ ಹೆಂಗಿರುತ್ತೆ ಅಂತ. ಸೊ ನಾವಲ್ಲಿ ಒಂದು ಬ್ರೇಕ್ಫಾಸ್ಟ್ಗೆ ಸ್ಟಾಪ್ ಹಾಕಿದ್ವಿ, ಅದು ಕೂಡ ನಾನು ಇದರಲ್ಲಿ ಶೇರ್ ಮಾಡಿದ್ದೀನಿ, ಎಂಜಾಯ್ ಮಾಡಿ. ನಾವು ಬಂದಿದ್ದು ಸಾವಂದುರ್ಗಕ್ಕೆ. ಇಲ್ಲೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ. ಇಲ್ಲಿಂದನೇ ಎಂಟ್ರೆನ್ಸ್ ಇತ್ತು ಅಷ್ಟೇ. ಗಣೇಶನ ದೇವಸ್ಥಾನ, ಏನು ರಶ್ ಇಲ್ಲ ಅಷ್ಟೊಂದು. ಇದು ಬಂದು ಸಾವಂದುರ್ಗದಲ್ಲಿರೋ ವೀರಭದ್ರ ದೇವ್ರ ದೇವಸ್ಥಾನ, ನಮ್ಮ ಮನೆ ದೇವರಿದು. ತುಂಬ ಚೆನ್ನಾಗೈತೆ ಅಂದರೆ ತುಂಬ ಚೆನ್ನಾಗೈತೆ. ಬಟ್ ಇದು ಫಸ್ಟಿಗೆಲ್ಲ ಇನ್ನೂ ಚೆನ್ನಾಗಿತ್ತು. ಈಗೇನೋ ಅದು ಆಲ್ಟ್ರೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಸೈಡ್ ಫುಲ್ ಕ್ಲೋಸ್ ಮಾಡಿ ಎಂಟ್ರಿನೇ ಬೇರೆ ಕಡೆ ಕೊಟ್ಟಿದ್ದಾರೆ. ಹಂಗೆ ಊಟ ಆದರೂ ಅಷ್ಟೇ, ಊಟದ್ದು ಕೂಡ ಬೇರೆ ಕಡೆನೇ ಅವರು ಎಂಟ್ರಿ ಕೊಟ್ಟು ಅಲ್ಲಿ ಮಾಡಿದ್ದಾರೆ. ಅಲ್ಲಿ ಒಂದು ನನಗೆ ಎಕ್ಸ್ಪೆಷಲಿ ನನಗೆ ಒಂದು ಬ್ಯಾಡ್ ಇನ್ಸಿಡೆಂಟ್ ನಡೀತು. ಅದೇನು ಅಂತಂದು ಶೇರ್ ಮಾಡ್ತೀನಿ ನೋಡಿ. ಇಲ್ಲೇನು ಇವಳು ತಿನ್ನಿಸ್ತಿದ್ದಾಳಲ್ಲ ಆಕಳಿಗೆ, ಅದು ತಪ್ಪು ಅಂತ ನಾನು ಹೇಳಲ್ಲ ಮಕ್ಕಳಿಗೆ. ಬಟ್ ಆದರೆ ಒಂದು ಸ್ವಲ್ಪ ದೂರ ಹೋಗ್ಬಿಟ್ಟು ಕುತ್ಕೋಬೇಕು. ಯಾಕಂದರೆ ನೋಡಿ, ಒಂದಕ್ಕೆ ತಿನ್ನಿಸ್ದಂಗಲ್ಲ, ಎಲ್ಲದು ಬಂದ್ಬಿಡ್ತು. ಸೊ ಹಾಗೆ ಅದು ತಿನ್ಕೊತ ಮೇಲೆ ಅಥರ್ವಲ್ಲಿ ಬೆಂಚ್ ಮೇಲೆ ಕುತ್ಕೊಂಡಿದ್ದ. ಸೊ ಅದು ಒಂದೇ ಸರಿ ಅವನ ತಟ್ಟೆಗೆ ಬಂದ್ಬಿಡ್ತಲ್ಲ, ಅವನು ಭಯ ಬಿತ್ಕೊಂಡು ಅಲ್ಲಿ ಬಿದ್ದುಬಿಟ್ಟ. ಅಲ್ಲಿ ಬಿದ್ದಿರೋದ್ರಿಂದ ಒಂದು ಸ್ವಲ್ಪ ಅವನಿಗೆ ತಲೆ ಉಂಡಾಯಿತು. ಜಾಸ್ತಿ ಡೀಪಾಗಿ ಏನು ಹೋಗಿರಲಿಲ್ಲ, ಸ್ವಲ್ಪ ಮಾತ್ರ ಉಂಡಾಗಿ ಬ್ಲಡ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ನನಗೆ ಸಿಕ್ಕಾಪಟ್ಟೆ ಶಾಕ್. ಹೆಂಗೆ ಅಂತಂದರೆ ನಂಗೆ ಫುಲ್ ಕೈಯೆಲ್ಲ ಶಿವರಿಂಗ್ ಆಗ್ತಾಯಿತ್ತು. ಏನು ಮಾಡೋದು? ಅಲ್ಲಿ ತುಮಕೂರಿಂದ ಸಾವಂದುರ್ಗನೇ ನಮಗೆ 1.5 hour ಟೈಮ್ ಬೇಕು. ಆ್ಯಂಡ್ ಅದು ನಿಯರ್ ಬೈ ಯಾವ ಹಾಸ್ಪಿಟಲ್ಸು ಇಲ್ಲ ಅಲ್ಲಿ. ನಾನು ಎಷ್ಟು ಭಯ ಪಟ್ಕೊಂಡಿದ್ದೆ ಅಂದರೆ ನನಗೆ ನನ್ನ ಮೊಬೈಲ್ ಕೂಡ ನಾನು ಅಲ್ಲೇ ಬಿಟ್ಟಿದ್ದೀನಿ, ನನಗೆ ಅದು ಕೂಡ ಗೊತ್ತಿಲ್ಲ. ಆಮೇಲೆ ತಿರ್ಗಾ ನೆನ್ಪು ಮಾಡ್ಕೊಂಡು ಹೋಗಿ ಮತ್ತೆ ಮೊಬೈಲ್ ತೊಗೊಂಬಂದೆ. ಆ್ಯಂಡ್ ಫಾರ್ ಗಾಡ್ ಸೇಕ್ ಅದು ಮೊಬೈಲ್ ಅಲ್ಲೇ ಇತ್ತು. ಅವನಿಗೇನು ಪೇನ್ ಅಂತೇನು ಆಗಲೇ ಇಲ್ಲ ಸೀರಿಯಸ್ಲಿ. ಅವ್ನು ನನಗೆ ಈವನ್ ಅವನಿಗೆ ಸ್ಟಿಚ್ಚೆಲ್ಲ ಹಾಕೋಕ್ಕೆ ತುಂಬ ಏನಾಗಿರಲಿಲ್ಲ. ಸೊ ಹಂಗಾಗಿ ಡಾಕ್ಟ್ರ್ ಏನು ಹೇಳಿದರು, ಗಿಚ್ಚೇನು ಬೇಡ, ಅಷ್ಟೊಂದೇನು ಡೀಪಾಗಿ ಹೋಗಿಲ್ಲ. ಈವನ್ ಸ್ಟೇಪ್ಲರ್ ಕೂಡ ಬೇಡ ಅಂತಲೇ ಅವ್ರು ಹೇಳಿದ್ದು. ಬಟ್ ಆದರೆ ನನಗೇನು ಅಂದರೆ ಕೂದಲು ಇನ್ಫೆಕ್ಷನ್ ಜಾಸ್ತಿ ಆಗುತ್ತಲ್ಲ. ಸೊ ಇನ್ಫೆಕ್ಷನ್ ಹಂಗೆ ಆಗಿ ದೊಡ್ಡ ಗಾಯ ಆಗೋದಕ್ಕಿಂತ ಮುಂಚೆ 1-2 ಸ್ಟೇಪ್ಲರ್ ಹಾಕ್ಸ್ಬಿಡೋಣ ಅಂತೇಳಿ ನಾನು ಅವ್ರು ಕೇಳಿದಾಗ ಅವರು ಹಾಕ್ಕೊಟ್ರು ನನಗೆ. ಬಟ್ ನಾನೇನು ಹೇಳ್ತೀನಿ ಅಂದರೆ, ಒಂದು ಒಳ್ಳೆ ಮೆಡಿಕೇಷನ್ ಸಿಕ್ತು ನನ್ನ ಮಗನಿಗೆ ಕರೆಕ್ಟ್ ಟೈಮ್ಗೆ. ಸೊ ಹಾಗಾಗಿ ನೌ ಹೀ ಈಸ್ ಕಂಪ್ಲೀಟ್ಲಿ ಫೈನ್ ಅಂತ ಹೇಳ್ತೀನಿ. ಬಟ್ ಎಲ್ಲ ಮಕ್ಕಳು ಹೇಳ್ತಾರೆ ದಟ್ ಈಸ್ ವೆರಿ ಕಾಮನ್. ಆ್ಯಂಡ್ ಅದನ್ನು ತೆಗೆಸ್ಕೊಳ್ಳೋಕೆ ಕೂಡ ಆಮೇಲೆ ನಾನು ಬಂದಿದ್ದೀನಿ, ಆ ವ್ಲಾಗ್ ಕೂಡ ಶೇರ್ ಮಾಡ್ತೀನಿ. ಆ್ಯಂಡ್ ಇದು ಬಂದು ಯುಗಾದಿ ಆಗಿ 3rd ಡೇ ವ್ಲಾಗ್ನ ಶೇರ್ ಮಾಡ್ತಿರೋದು ನಾನು. ಸೊ
ಇಷ್ಟೇ. ಅವನಿಗೇನು ಭಯ ಆಗಲಿಲ್ಲ. ಅವನು ನೋಡ್ತಾನೆ ಇದ್ದ, ನೋಡಿ ಏನು ಮಾಡ್ತಿದ್ದಾರೆ, ಹೆಂಗಾಗ್ತಾರೆ ಏನು ಅಂತೇಳ್ಬಿಟ್ಟು. ಆಮೇಲೆ ಅದು ಅವ್ನಿಗೇನು ಅಷ್ಟೊಂದೇನು ಭಯ ಏನಿರಲಿಲ್ಲ, ಬಿಕಾಸ್ ನಾನು ಅಲ್ಲಿಂದ ಹೇಳ್ಕೊಂಡೆ ಕರ್ಕೊಂಬಂದಿದ್ದೆ ಅವನಿಗೆ. ಸೊ ಓಕೆ, ಎಲ್ಲ ಮಕ್ಕಳು ಅಂದಮೇಲೆ ಬೀಳಲೇಬೇಕು, ಎದ್ದೇಳಲೇಬೇಕು. ಇಷ್ಟೇ ಫ್ರೆಂಡ್ಸ್, ನಂದು ಯುಗಾದಿ ಆದಮೇಲೆ ಒಂದು 3 to 4 days ವ್ಲಾಗ್ ಇದು. ಆ್ಯಂಡ್ ಅದಾದಮೇಲೆ ನಾನು ನೆಕ್ಸ್ಟ್ ನಮ್ಮಮ್ಮನ ಮನೆಗೆ ಬಂದಿರೋ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ. ಪುಡಿ ದೋಸೆ ಖಾರ ಅಂತ ನನಗೆ ಕೊಟ್ಬಿಟ್ಟು ಬಟ್ ಇದು ಚೆನ್ನಾಗಿದೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ವೆಲ್ಕಮ್ ಟು ಮೈ ಅನದರ್ ಬ್ಲಾಗ್. ನಿನ್ನೆ ಒಂದು ಬ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಗುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ನಾನೇ ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂದರೆ ನ್ಯೂಸು ಆಲ್ಮೋಸ್ಟ್ ನಿನ್ನೆ ಅಪ್ಲೋಡ್ ಮಾಡಿದ್ದೀನಿ. ಓಕೆ, 500 400ವರೆಗೂ ರೀಚ್ ಆಗುತ್ತೆ, ನಾಟ್ ಬ್ಯಾಡ್. ಬಟ್ ಆದರೆ ಸಬ್ಸ್ಕ್ರೈಬ್ ಯಾಕೆ ಮಾಡ್ಕೊಳ್ಳಲ್ಲ ಅಂತ ನನಗೆ ನಿಜ ಗೊತ್ತಿಲ್ಲ. ಅಷ್ಟು ವ್ಯೂಸ್ ನೋಡಿದ್ದೀರಾ ಅಂತ ಅಂದಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಬೋದಲ್ಲ. ಸೊ ಓಕೆ, ದಟ್ಸ್ ಓಕೆ. ನಿಮಗಾಗಿ ನನ್ನ ಬ್ಲಾಗ್ಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನನಗಿದು ಹೇಳ್ಬೇಕು ಅನಿಸ್ತು, ಅದಕ್ಕೆ ಹೇಳಿದೆ ಅಷ್ಟೇ. ಆ್ಯಂಡ್ ಇನ್ನೊಂದು ಥಿಂಗ್ ಏನು ಅಂದರೆ, ಇವತ್ತು ನಾನು ಅಮ್ಮನ ಮನೆಗೆ ಹೋಗ್ತಿದ್ದೀನಿ, ಊರಿಗೆ ಹೋಗ್ತಿದ್ದೀವಿ. ಸೊ ಎಲ್ಲರೂ ಏನು ಓಕೆ, ಎಲ್ಲರೂ ನಮ್ಮ ಅಥರ್ವ ಖುಷಿಯಾಗಿರೋದು ಅದೆಲ್ಲ ನೋಡಿದ್ದೀರಲ್ಲ. ಇವಾಗ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ. ಸೊ ನಮಗೂ ಅವನಿಗೂ ನೋವಾಗುತ್ತೆ, ಅವನು ಇದು ಮಾಡ್ಕೊತಾನೆ. ನಂಗೆ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಕಮೆಂಟ್ ಮಾಡಿದರು. ಸೊ ಅವ್ರ ಹೆಸರು ನಾನು ಏನೋ ಸಮಥಿಂಗ್ ಯೂಸರ್ ಅಂತ ಇತ್ತು, ನಾನು ಅದನ್ನೇನು ಮೆನ್ಷನ್ ಮಾಡಲ್ಲ. ಸೊ ಯಾವಾಗೂ ಖುಷಿಯಾಗಿ ಇರೋಕ್ಕೆ ಹೆಂಗೆ ಸಾಧ್ಯ ಅಂತ ನಾನು ಹಾಕೋದೆಲ್ಲ ಪಾಸಿಟಿವ್ ಆಗಿರೋದಷ್ಟೇ ಹಾಕೋದು, ನೆಗೆಟಿವ್ ಆಗಿರೋದು ಹಾಕಲ್ಲ ಇನ್ಸ್ಟಾಗ್ರಾಮಲ್ಲಿ. ಸೊ ಬಟ್ ಇವಾಗ ಒಂದು ಈ ಥರ ಕಮೆಂಟ್ ಬಂದಮೇಲೆ ನಂಗೆ ಒಂದು ಅಪ್ಲೋಡ್ ಮಾಡಬೇಕು ಅಂತ ಅನಿಸ್ತಾ ಐತೆ. ಸೊ ಅಪ್ಲೋಡ್ ಮಾಡ್ತೀನಿ, ನೋಡಿ. ಅವನಿಗೆ ಈವನ್ ಹುಷಾರಿಲ್ದಂಗೆ ಆದಾಗೂ ನಾನೇನು ಬ್ಲಾಗ್ ಮಾಡೋಕ್ಕೆ ಹೋಗಲ್ಲ. ನಮ್ಮ ಕಷ್ಟ ಇನ್ನೊಬ್ರಿಗೆ ಯಾಕೆ ಹೇಳ್ಕೊಳ್ಬೇಕು ಅಂತ. ಸೊ ಓಕೆ, ಇವಾಗ ಅವ್ನು ಬಿದ್ದಿದ್ದ. ಸೊ ಆ ವಿಡಿಯೋನ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನೋಡಿ, ಅದನ್ನು ಕೂಡ ಅವಾಗ ನಿಮಗೆ ಗೊತ್ತಾಗುತ್ತೆ ಎಲ್ಲ ಮಕ್ಕಳು ಒಂದೇ ಅಂತ. ಆ್ಯಂಡ್ ಕಮಿಂಗ್ ಬ್ಯಾಕ್, ಇವಾಗ ಊರಿಗೆ ಹೋಗ್ತಿದ್ದೀವಿ. ಆ್ಯಂಡ್ ಊರಲ್ಲಿ ಏನೇನು ಮಾಡ್ತೀನಿ ಏನಿಲ್ಲ ಅಂತ ನಾರ್ಮಲ್ ಕ್ಯಾಶುವಲ್ ರೂಟೀನ್ ಇರುತ್ತಷ್ಟೇ. ಬಟ್ ನಾಳೆ ಮಾತ್ರ ಫುಲ್ ಟೆಂಪಲ್ ರನ್. ಬನ್ನಿ ಹೋಗೋಣ, ನನ್ನ ಜೊತೆ ನೀವು ಎಂಜಾಯ್ ಮಾಡಿ. ಆ್ಯಂಡ್ ವಿ ಆರ್ ಲೀವಿಂಗ್ ತುಮಕೂರು ಆಲ್ಮೋಸ್ಟ್. ಇವಾಗ ನಾವು ಹಿರಿಯೂರಿಗೆ ಬಂದು ರೀಚ್ ಆದ್ವಿ. ಹಿರಿಯೂರಾದ್ಮೇಲೆ ಚಿತ್ರದುರ್ಗ. ಸೊ ಇವಾಗ ನಾವು ಬಂದು ರೀಚ್ ಆಗಿದ್ದು ಕೂಡ್ಲಿಗಿ. ಬಟ್ ರೋಡ್ ಮಾತ್ರ ಚೆನ್ನಾಗಿಲ್ಲ. ಅದು ಹಿಂಗೆ ಚೆನ್ನಾಗಿಲ್ಲ ಅಂತಾನೆ ನಾವು ಇಲ್ಲಿಂದ ಅಡ್ಡಾಡಲ್ಲ. ಯಾವಾಗೋದ್ರೂ ಮರಮ್ನಳ್ಳಿ ಯಾಕೆ ಅಂದರೆ ಇಲ್ಲ, ಇಷ್ಟೊಂದೇನು ಖರಾಬಾಗಿಲ್ಲ. ಮರಮ್ನಳ್ಳಿ ಯಾಕೆ ಅಂದರೆ ಮರಮ್ನಳ್ಳಿ ಹೈವೇ ಸಿಕ್ಬಿಡುತ್ತೆ. ಹೈವೇಯಿಂದ ಆರಾಮಾಗಿ ಮರಮ್ನಳ್ಳಿ ಇನ್ನೇನು ಅಲ್ಲಿಂದ ಹತ್ರ. ಇದು ಫುಲ್ ರೋಡ್ ಹಿಂಗೆ ಐತೆ, ಅದಕ್ಕೋಸ್ಕರ ಒಂದು. ಆಮೇಲೆ ಇನ್ನೊಂದೇನು ಅಂದರೆ ಇಲ್ಲೆಲ್ಲ ರಾತ್ರಿ ಬರೋಕ್ಕೆ ಭಯ. ಸೊ ಅದು ಇಲ್ಲಲ್ಲ, ಅಲ್ಲಿ ಮುಂದೆ ಒಂದು ಹತ್ರ ತೋರಿಸ್ತೀನಿ, ಆವಾಗ ಬ್ಲಾಗ್ ಮಾಡ್ತೀನಿ, ತೋರಿಸ್ತೀನಿ. ಆ ಏರಿಯಾದಲ್ಲಿ ಯಾರೂ ಹೋಗೋದೇ ಇಲ್ಲ ರಾತ್ರಿ 7-8 ಗಂಟೆ ಆದಮೇಲೆ. ಇಲ್ಲ, ಅದಿನ್ನೂ ಬಿಟ್ಟಿಲ್ಲ ಅಂತ. ಸೊ ಇವಾಗ ನಾವು ಬಂದ್ವಿ ನಮ್ಮೂರಿಗೆ. ಸೊ ಇವಾಗ ಟೈಮ್ ಬಂದು 12:30. ಇವಾಗ ಬೊಮ್ಮನಳ್ಳಿ ರೀಚ್ ಆಗಿದ್ದೀವಿ. ನಮ್ಮ ಅತ್ತರ್ ನೋಡಿ ಮಾಡಿರೋ ಕೆಲಸ. ಒಂದು ನಿಮಿಷ, ಇವಾಗ ಅಮ್ಮನ ಮನೆಗೆ ಬಂದು ರೆಸ್ಟ್ ಮಾಡ್ತಿದ್ದೆ. ಆ್ಯಂಡ್ ಸಡನ್ನಾಗಿ ನಮ್ಮ ಅತ್ತರ್ವ ನೋಡಿ ಆ ಕೆಲಸ ಮಾಡಿದ್ದಾನೆ. ಅತ್ತರ್, ವಾಟ್ ಯು ಡಿಡ್? ಅತ್ತರ್, ನೋ ನೋ ನೋ, ಅತ್ತರ್ ಹಿಂದೆ ಬಾ ಅತ್ತರ್. ಏನಪ್ಪ ನಿಂದು? ಹೇಳು, ಏನು ಹೇಳು?
ಹೇಳು ಹೋಗ್ಲಿ ಏನು ಬೇಕು. ಏನು ಇವರು ಊಟ ಮಾಡ್ತಿದ್ದಾರೆ. ಟೈಮ್ ಆಗಲೇ 2:32. ಓಕೆ, ಸೊ 26 ಓಕೆ. ಭಯನೇ ಬಿದ್ದುಬಿಟ್ಟೆ. ಅನ್ನ ಹಾಕ್ಲಾರಿ ಇನ್ನೊಂದು ಸ್ವಲ್ಪ. ಅಲ್ಲ ಅಲ್ಲ ಹಾಂ ಅಲ್ಲ ಅಲ್ಲ ಹ್ಞೂ ಅಲ್ಲ 2 ಹ್ಞೂ 3 0 2 ಇತ್ತು